ಕಣಜ, ಯಾವುದು ಸಾಹಿತ್ಯ ಕಣಜ ಅಂತ ಪುಸ್ತಕ. ಆ ಪುಸ್ತಕದಲ್ಲಿ ಜನರಲ್ ನಾಲೆಜ್ ಸಂಬಂಧಪಟ್ಟ ಹಲವಾರು ಅಂಶಗಳು ಸಿಗ್ತವೆ. ಹಾಗಾಗಿ ಇಲ್ಲಿ ಬರುವಂತಹ ಓದುಗರು ದಯವಿಟ್ಟು ಆ ಪುಸ್ತಕಗಳ ಸದುಪಯೋಗವನ್ನು ಪಡ್ಕೋಬೇಕು. ಸುಮ್ಮನೆ ಹೊಟ್ಟೋಗಿದ್ದು ಸುಮ್ಮನೆ ಅಲ್ಲೇ ದುಡ್ಡಿನ ಡೈಲಿ ಒಂದು ಸ್ವಲ್ಪ ಪುಸ್ತಕ ಓದುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ರೆ ಒಳಿತಾಗುತ್ತೆ. ಅದಕ್ಕೆ ನಾನೇ ಉದಾಹರಣೆ ನಿಲ್ತೀನಿ. ಕಳೆದ 15 ವರ್ಷಗಳಿಂದ ಪುಸ್ತಕಗಳನ್ನು ಓದ್ತೀನಿ, ಬರೀತೀನಿ, ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತೀನಿ, ವಿಮರ್ಶೆ ಮಾಡ್ತೀನಿ, ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತೀನಿ, ಮನೆಗೆ ಹೋಗಿ ಪುಸ್ತಕಗಳ ಬಗ್ಗೆ ಹೇಳಿ ಅದ್ರ ಬಗ್ಗೆ ಮಾರಾಟ ಮಾಡ್ತೀನಿ. ಅಷ್ಟೆಲ್ಲ ಅನುಭವವನ್ನು ಪಡ್ಕೊಂಡಿದ್ದೇನೆ. ಹಾಗಾಗಿ ಪುಸ್ತಕಗಳನ್ನು ಅದಕ್ಕೆ ಇತ್ತೀಚೆಗೆ ಒಂದು ಮಾತು ಹೇಳ್ತಾರೆ, ನಮ್ಮ ಗಂಗಾವತಿ ಪ್ರಾಣೇಶ್ವರ ಕಾಮಿಡಿಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಯಾರು ಪುಸ್ತಕವನ್ನ ಹಿಡಿತಾನೋ ಅವನು ತಲೆ ಎತ್ತಿ ನಡೀತಾರೆ ಸಮಾಜದಲ್ಲಿ, ಯಾರು ಮೊಬೈಲ್ ಹಿಡಿತಾನೋ ಅವನು ಸಮಾಜದಲ್ಲಿ ತಲೆ ತೆಗೆಸಿ ನಡೀತಾನೆ ಅಂತ. ಹಾಗಾಗಿ ಪುಸ್ತಕ ಓದಿದ್ರೆ ಆ ಪುಸ್ತಕ ಓದುವಂಥ ವ್ಯಕ್ತಿ ಗದ್ದಾಗಿರ್ತಾನೆ, ತಲೆ ಎತ್ತಿ ನಡೀತಾನೆ ಸಮಾಜ. ಅವನು ಯಾಕೆ ಎದುರಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿದ್ರೆ ಅವ್ರ ಮನೇಲಿ ಹೆಚ್ಚು 50,000 ಪುಸ್ತಕ ಇತ್ತು ಅಂತ ನಾವು ದಾಖಲೆ ನೋಡ್ತೀವಿ. ಎಷ್ಟು ಜ್ಞಾನ ಇತ್ತು ಅವರಿಗೆ, ಆದರೂ ಅಷ್ಟು ಶೋಷಣೆ ಇತ್ತು, ಅಷ್ಟು ದಬ್ಬಾಳಿಕೆ ಇತ್ತು, ಮೇಲ್ವರ್ಗದ್ದು ಕೆರೆ ನೀರು ಕುಡಿಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ, ಅಸ್ಪೃಶ್ಯತೆ ಇತ್ತು. ಅದ್ರ ಮಧ್ಯೆನೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಎಲ್ಲ ಕಷ್ಟಗಳ ಮಧ್ಯೆ, ಸವಾಲುಗಳ ಮಧ್ಯೆ ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಅವರು ಒಂದು ದೈತ್ಯ ಪ್ರತಿಭೆಯಾಗಿ ಬೆಳೀತಾರೆ. ನಮಗೆ ಭಾರತದ ವಿಶಿಷ್ಟ ಸಂವಿಧಾನವನ್ನು ಕೊಡ್ತಾರೆ. ಆ ಸಂವಿಧಾನ ಯಾವ ಪ್ರಪಂಚದ ಯಾವ ದೇಶದಲ್ಲೂ ಇತರ ಸಂವಿಧಾನ, ವಿಶಿಷ್ಟ ಸಂವಿಧಾನ ಇಲ್ಲ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಥಾಪನೆ ಇರುವಂಥ ಗ್ರಂಥಾಲಯದಲ್ಲಿ ಆ ಪುಸ್ತಕಗಳನ್ನು ದಯವಿಟ್ಟು ಪ್ರತಿಯೊಬ್ಬರು, ವಿಶೇಷವಾಗಿ ಸಿದ್ದಾಪುರ ಗ್ರಾಮಸ್ಥರು ಉಪಯೋಗಪಡಿಸ್ಕೊಂಡು